ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಮಲ್ಲು ಮುರುಗೋಡ್. ಶಿಕ್ಷಕ ಆಕಾಂಕ್ಷಿಗಳಲ್ಲಿ ಈ ಟಿ ಇ ಟಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಅನೇಕ ರೀತಿಯಾದಂಥ ಗೊಂದಲಗಳಿದ್ದು, ಅದರಲ್ಲಿ ಸೇವಾನಿರತ ಶಿಕ್ಷಕರಿಗೆ ಒಂದು ಸುಪ್ರೀಂ ಕೋರ್ಟ್ನ ಆದೇಶ ಮತ್ತಷ್ಟು ಆತಂಕಕ್ಕೆ ಈಡು ಮಾಡಿದಂಥ ಸಂದರ್ಭ ನಾವು ನೋಡ್ತಿದ್ದೀವಿ. ಹಾಗಾದರೆ ಅದಕ್ಕೆ ಸಂಬಂಧಪಟ್ಟಂತೆ ಸೇವಾನಿರತ ಶಿಕ್ಷಕರು ಯಾವುದೇ ರೀತಿಯಾದಂಥ ಆತಂಕವನ್ನು ಪಡಬೇಕಾದಂಥ ಸಂಭವ ಇಲ್ಲ. ಹಾಗಾಗಿ ನಾವು ಏನು ಮಾಡ್ತೀವಿ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರಕ್ಕೆ ಏನು ಮಾಡ್ತೀವಿ ಅಂದ್ರೆ ಒಂದು ಲೆಟರನ್ನು ನೀಡ್ತೀವಿ ಅಂತಕ್ಕಂಥರ ಬಗ್ಗೆ ಎಲ್ಲ ಶಿಕ್ಷಕರ ಸಂಘದವರು ಏನು ಮಾಡಿದ್ದಾರೆ ಅಂದ್ರೆ ಲೆಟರ್ ಹೆಡ್ಡನ್ನು ನೀಡಿದ್ದಾರೆ ಅಂತಕ್ಕಂಥದ್ದು. ಹಾಗಾದರೆ ಏನಿದು ಅಂತಕ್ಕಂಥರ ಬಗ್ಗೆ ನೀವು ನೋಡ್ಬೋದು. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ಅಂತಕ್ಕಂಥದ್ದು. ನೀವು ಡೇಟು ನೋಡ್ಬೋದು. ನಿನ್ನೆ ಅಂದರೆ 25/10/2025 ಟಿ ಇ ಟಿ ಪರೀಕ್ಷೆಗೆ ಸಂಬಂಧಪಟ್ಟಂಥ ಸ್ಪಷ್ಟೀಕರಣವನ್ನು ನೀಡಿದಂಥ ಕೆಲಸವನ್ನು ಮಾಡಲಾಗಿದೆ ಅಂತಕ್ಕಂಥದ್ದು. ಸೇವಾನಿರತ ಶಿಕ್ಷಕರು ಯಾವುದೇ ಆತಂಕವನ್ನು ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತಕ್ಕಂಥರ ಬಗ್ಗೆ ಏನು ಮಾಡಲಾಗಿದೆ ಅಂದರೆ ನೀಡಲಾಗಿದೆ. ಹಾಗಾದರೆ ಸುಪ್ರೀಂ ಕೋರ್ಟ್ 1/9/2025 ಆದೇಶದಂತೆ ರಾಷ್ಟ್ರದ ಎಲ್ಲ ಶಿಕ್ಷಕರು 1 to 8th ಟೀಚರ್ ಆಗಿ ಕೆಲಸವನ್ನು ನಿರ್ವಹಿಸಬೇಕಾದ್ರೆ 2 ವರ್ಷದಲ್ಲಿ ಅವರು ಟಿ ಇ ಟಿ ಪರೀಕ್ಷೆಯನ್ನು ಪಾಸಾಗುವುದು ಕಡ್ಡಾಯವಾಗಿದೆ ಅಂತಕ್ಕಂಥರ ಬಗ್ಗೆ ಏನು ಮಾಡಿದೆ ಅಂದ್ರೆ ಆದೇಶವನ್ನು ನೀಡಿದೆ ಅಂತಕ್ಕಂಥದ್ದು. ಇದು 25ರಿಂದ 30 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸ್ತಾ ಬಂದಿರತಕ್ಕಂಥ ಶಿಕ್ಷಕರಿಗೆ ಒಂದು ಆತಂಕವನ್ನು ಸೃಷ್ಟಿ ಮಾಡಿದ್ದು. ಹಾಗಾಗಿ ಇವಾಗ 2 ವರ್ಷದಲ್ಲಿ ಅವರು ಟಿ ಇ ಟಿಯನ್ನು ಪರೀಕ್ಷೆ ಪಾಸ್ ಮಾಡಿ ಅವರು ಏನಾದರೂ ಅದರಲ್ಲಿ ಬಡ್ತಿಯನ್ನು ಹೊಂದಬೇಕಾದ್ರೆ, ಸೇವೆಯಲ್ಲಿ ಮುಂದುವರಿಬೇಕಾದ್ರೆ ಈ ಟಿ ಇ ಟಿ ಅಂತಕ್ಕಂಥದ್ದು ಕಡ್ಡಾಯವಾಗಿದೆ ಅಂತೇಳಿ ದೇಶದ ಅತ್ಯುನ್ನತ ನ್ಯಾಯಾಲಯವಾದಂಥ ಈ ಸುಪ್ರೀಂ ಕೋರ್ಟ್ ಏನು ಮಾಡಿದೆ ಅಂದರೆ ಆದೇಶವನ್ನು ಮಾಡಿದೆ ಅಂತಕ್ಕಂಥದ್ದು. ಆದರೆ ಯಾವುದೋ ಒಂದು ಕಾರಣಕ್ಕಾಗಿ ಅವರೇನಾದರೂ ಟಿ ಇ ಟಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗದಿದ್ದರೆ ಅವರು ಸೇವೆಯಿಂದ ನಿವೃತ್ತಿಯನ್ನು ಹೊಂದಬೇಕಾಗ್ತದೆ. ಅಂದರೆ ಶಿಕ್ಷಕರ ಸೇವೆಯನ್ನು ತ್ಯಜಿಸಬೇಕಾದಂಥ ಒಂದು ಸಂಭವ ಕಂಡು ಬರ್ತಿದೆ ಅಂತಕ್ಕಂಥದ್ದು. ಹಾಗಾಗಿ ಈ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದವರು ಏನು ಮಾಡಿದ್ದಾರೆ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೂ ಕೂಡ ಒಂದು ಮನವಿಯನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಲಾಗಿದೆ ಅಂತಕ್ಕಂಥದ್ದು. ಇಲ್ಲಿ ನೀವು ನೋಡ್ಬೋದು, 5 ವರ್ಷ ಸೇವೆ ಉಳಿದಿರುವ ಶಿಕ್ಷಕರ ಸೇವೆಯಲ್ಲಿ ಮುಂದುವರಿಯಬಹುದು, ಆದರೆ ಬಡ್ತಿಯನ್ನು ಹೊಂದಲು ಅವರು ಕೂಡ ಟಿ ಇ ಟಿಯನ್ನು ಪಾಸ್ ಆಗಬೇಕೆಂದು ಗೌರವಾನ್ವಿತ ಸುಪ್ರೀಂ ಕೋರ್ಟ್ ಸಂವಿಧಾನದ ಆರ್ಟಿಕಲ್ 142 ಪ್ರಕಾರ ಪರಮಾಧಿಕಾರವನ್ನು ಉಪಯೋಗಿಸಿ ಆದೇಶಿಸಿದೆ ಅಂತಕ್ಕಂಥದ್ದು. ಅಂದರೆ ಕೇವಲ 5 ವರ್ಷ ನಿವೃತ್ತಿ ಹೊಂದಲು ಇನ್ನು 5 ವರ್ಷ ಕಾಲಾವಧಿಯಲ್ಲಿದ್ದು ಅವರೇನಾದರೂ ಬಡ್ತಿಯನ್ನು ಹೊಂದಬೇಕಾದರೆ ಅಂದರೆ ಪ್ರಮೋಷನ್ನ ಪಡಿಬೇಕಾದ್ರೆ ಅವರೂ ಕೂಡ ಟಿ ಇ ಟಿಯನ್ನು ಕಡ್ಡಾಯವಾಗಿ ಪಾಸ್ ಮಾಡಲೇಬೇಕು ಅಂತೆ ಆರ್ಟಿಕಲ್ ನಂಬರ್ 142 ಪ್ರಕಾರ ಸುಪ್ರೀಂ ಕೋರ್ಟ್ ಏನು ಮಾಡಿದೆ ಅಂದರೆ ಆದೇಶವನ್ನು ಮಾಡಿದೆ ಅಂತಕ್ಕಂಥದ್ದು. ಹಾಗಾದರೆ ಈ ಆದೇಶ ಕುರಿತು ರಾಜ್ಯದ ಸಮಸ್ತ ಶಿಕ್ಷಕರ ಗಮನಕ್ಕೆ ತರಬಯಸುವುದೇನೆಂದರೆ, ಸದರಿ ಆದೇಶದ ಕುರಿತು ಕರ್ನಾಟಕ ಸರ್ಕಾರದ ಕಾನೂನು ಸಚಿವರಾದ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ರವರು ಮತ್ತು ಮಾನ್ಯ ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಇಲಾಖೆಯ ಸಚಿವರಾದ ಸನ್ಮಾನ್ಯ ಶ್ರೀ ಮಧು ಬಂಗಾರಪ್ಪನವರ ಜೊತೆ ಹಲವಾರು ಬಾರಿ ಚರ್ಚಿಸಲಾಗಿದ್ದು, ಸರ್ಕಾರದಿಂದ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಚರ್ಚೆ ಮಾಡುತ್ತಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಒಂದು ಮಾಹಿತಿ ಬಂದಿದೆ ಅಂತಕ್ಕಂಥದ್ದು. ಹಾಗಾಗಿ ಇದು ಸೇವಾನಿರತ ಶಿಕ್ಷಕರಿಗೆ ಒಂದು ಪ್ರಮುಖವಾದಂಥ ಮಾಹಿತಿ ಅಂತಕ್ಕಂಥದ್ದು. ಆದ ಕಾರಣ ಯಾರೆಲ್ಲ ಸೇವಾನಿರತ ಶಿಕ್ಷಕರಾಗಿದ್ದೀರಲ್ಲ, ಸುಪ್ರೀಂ ಕೋರ್ಟ್ನ ಆದೇಶದಂತೆ ನೀವು ಕೇವಲ 2 ವರ್ಷದಲ್ಲಿ ಏನು ಮಾಡಬೇಕಾಗ್ತದೆ, ಟಿ ಇ ಟಿ ಪರೀಕ್ಷೆಯನ್ನು ಪಾಸ್ ಮಾಡಿಕೊಳ್ಳಬೇಕಾಗ್ತದೆ. ಅದರ ಜೊತೆಗೆ ಇದು ಕಾನೂನು ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಕಾನೂನು ಸಚಿವರು ಮತ್ತು ಶಾಲಾ ಶಿಕ್ಷಣ ಸಚಿವರು ಕೂಡ ತಿಳಿಸಿದ್ರೂ ಕೂಡ ಆ ಕಾನೂನು ಹೋರಾಟದಲ್ಲಿ ಜಯಶಾಲಿ ಆಗ್ತದೋ ಅಥವಾ ಮತ್ತೆ ಸುಪ್ರೀಂ ಕೋರ್ಟ್ನ ಒಂದು ಆದೇಶವೇ ಎತ್ತಿ ಹಿಡಿತಕ್ಕಂಥ ಕೆಲಸವನ್ನು ಮಾಡ್ತದೋ ಅಂತಕ್ಕಂಥರ ಬಗ್ಗೆ ನಾವು ಕಾದು ನೋಡಬೇಕಾಗ್ತದೆ. ಹಾಗಾಗಿ ಇದು ಒಂದು ಪ್ರಮುಖವಾದಂಥ ಮಾಹಿತಿ. ನೀವಿಲ್ಲಿ ನೋಡ್ಬೋದು, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಟನೆಯ ನ್ಯಾಯಾಂಗ ಹೋರಾಟವನ್ನು ಹಾಗೂ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕಿ ಸದರಿ ಅಂಶವನ್ನು ಬದಲಾವಣೆ ಮಾಡುವುದರೊಂದಿಗೆ ಯಾವುದೇ ಕಾರಣಕ್ಕೂ ಟಿ ಇ ಟಿಯನ್ನು ಪೂರ್ವಾನ್ವಯಗೊಳಿಸದಂತೆ ಹೋರಾಟ ಮಾಡಿ ನ್ಯಾಯ ದೊರಕಿಸಲಾಗುವುದು. ಯಾವ
ಶಿಕ್ಷಕರು ಟಿ ಪರೀಕ್ಷೆಯ ಬಗ್ಗೆ ಆತಂಕಗೊಳ್ಳದೆ ಸೇವೆಯಲ್ಲಿ ಯಥಾವತ್ತಾಗಿ ನೆಮ್ಮದಿಯಿಂದ ತೊಡಗಿಕೊಳ್ಳಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ ಅಂತಕ್ಕಂಥರ ಬಗ್ಗೆ ಈ ಶಾಲಾ ಶಿಕ್ಷಕರ ಒಂದು ಸಂಘ ಏನು ಮಾಡಿದೆ ಅಂದರೆ ಎಲ್ಲ ಶಿಕ್ಷಕರಿಗೆ ಒಂದು ವಿಶ್ವಾಸವನ್ನು ನೀಡಿದೆ ಅಂತಕ್ಕಂಥರ ಬಗ್ಗೆ ನಾವಿಲ್ಲಿ ನೋಡ್ಬೋದು. ಹಾಗಾಗಿ ಈಗಾಗಲೇ ಟಿ ಪರೀಕ್ಷೆಯು ಕೂಡ ಕಾಲ್ ಆಗಿದ್ದು ಅದಕ್ಕೆ ಈಗಾಗಲೇ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ ಅಂತಕ್ಕಂಥರ ಬಗ್ಗೆ ನಾವೇನು ಮಾಡ್ತೀವಿ ನೋಡ್ತೀವಿ ಅಂತಕ್ಕಂಥದ್ದು. ಇದು ನವೆಂಬರ್ 9ರವರೆಗೆ ಟಿ ಪರೀಕ್ಷೆಗೆ ಅಪ್ಲಿಕೇಶನ್ ಕೊನೆಯ ದಿನಾಂಕವಾಗಿದ್ದು, ಆದರೂ ಕೂಡ ಸೇವೆಯಲ್ಲಿರ್ತಕ್ಕಂಥವರಾಗಿರ್ಬೋದು, ಸೇವೆಯಲ್ಲಿರ್ತಕ್ಕಂಥವ್ರಿಗೆ ಆನ್ಲೈನ್ ಮೂಲಕ ಟಿ ಪರೀಕ್ಷೆಯನ್ನು ನಡೆಸ್ತೀವಿ ಅಂತಕ್ಕಂಥರ ಬಗ್ಗೆ ಇಲಾಖೆಯವರು ಸ್ಪಷ್ಟನೆಯನ್ನು ಪಡಿಸಿದ್ದಾರೆ ಅಂತಕ್ಕಂಥರ ಬಗ್ಗೆ ನಾವು ನೋಡಬಹುದಾಗಿದೆ ಅಂತಕ್ಕಂಥದ್ದು. ಇದು ಸೇವಾನಿರತ ಶಿಕ್ಷಕರಿಗೆ ಸಂಬಂಧಪಟ್ಟಂಥ ಒಂದು ಪ್ರಮುಖವಾದಂಥ ಮಾಹಿತಿ. ನಿಮಗೇನಾದರೂ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಆನ್ ಮಾಡಿಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.